ಇನ್ನೂ ಬಂದಿಲ್ಲ ಮ್ಯಾಮ್. ತುಂಬಾ ಕ್ವಶನ್ಸ್ ಇದೆ ಗೈಸ್. ಎಷ್ಟಿದೆ ಅಂದರೆ ಒಂದು ಕೌಂಟ್ಲೆಸ್ ಅಷ್ಟು ಕ್ವಶನ್ಸ್ ಕೇಳಿದ್ದಾರೆ ನನಗೆ. ನೋಡಿ ವಿಭೂತಿ ಧರಿಸ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ ಗೈಸ್. ಸ್ನಾನ ಮಾಡಿ ವಿಭೂತಿ ಧರಿಸ್ಕೊಂಡು ಪಪ್ಪ ಮಲ್ಕೊಂಡಿದ್ದಾರೆ, ಚಳಿ ಬೇರೆ. ಒಂದು ಸೆಕೆಂಡು ರೆಡಿ ಆಗಿಬಿಡ್ತೀನಿ, ಯಾಕಂತಂದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ನನ್ನನ್ನು ನಾನು ಚೆನ್ನಾಗಿ ಕಾಣಬೇಕು, ಆಮೇಲೆ ನೋಡೋರಿ ನಿಮಗೂ ಚೆನ್ನಾಗಿ ಕಾಣಬೇಕು. ಹೆಂಗೆಂಗೋ ಇದ್ರೆ ಚೆನ್ನಾಗಿರಲ್ಲ ನೋಡೋಕ್ಕೆ. ಅದು ಬೆಳಗ್ಗೆ ಬೇರೆ ಮಾಡ್ತೀನಿ, ಎದುರ್ಕೊಬಿಟ್ರೆ ನೀವು. ಸೊ ಅಟ್ಲೀಸ್ಟ್ ನೋಡೋಂಗಾದ್ರೂ ಇರೋಣ ಆಗ್ಬಿಟ್ಟು ರೆಡಿ ಆದೆ. ಓಕೆ, ಈಗ ಅಟ್ಲೀಸ್ಟ್ ನಾನು ನೋಡ್ಕೋಬೋದು ಕ್ಯಾಮ್ರಾದಲ್ಲಿ. ಹಾಂ, ಇವತ್ತಿಂದ ನನ್ನ ಲಾಗ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ವೆಲ್ಕಮ್ ನನ್ನ ಯೂಟ್ಯೂಬ್ ಚಾನಲಿಗೆ. ನಿಮ್ಮೆಲ್ಲರಿಗೂ ವೆಲ್ಕಮ್. ಸುಮಾರು ದಿವಸದಿಂದ ಲಾಗ್ ಮಾಡೋಣ, ಯೂಟ್ಯೂಬ್ಗೆ ಹಾಕೋಣ, ಲಾಗ್ ಮಾಡೋಣ, ಯೂಟ್ಯೂಬ್ಗೆ ಹಾಕೋಣ ಅಂತ ಅನ್ಕೊತಾನೆ ಇದ್ದೀನಿ. ಬಟ್ ಆಗ್ತಾನೆ ಇಲ್ಲ. ಯಾಕಂತಂದರೆ ಒಂಥರ ಏನು ಅನ್ಕೊತಾರೆ ಜನ, ಅಥವಾ ಏನು ಅನ್ಕೊತಾರೆ, ಒಂಥರ ಅಂತೇನೋ ಮುಜುಗರ ಆಗ್ತಾಯಿತ್ತು. ಪರವಾಗಿಲ್ಲ, ಮಾಡೇ ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಏನು ಮಾಡ್ತೀನಿ ಗೊತ್ತಿಲ್ಲ, ಹೇಗೆ ಬರುತ್ತೆ ವಿಡಿಯೋ ಅಂತಲೂ ಗೊತ್ತಿಲ್ಲ. ನೋಡೋಣ, ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಹೇಗೆ ಆಗುತ್ತೆ ಇವತ್ತು ದಿನ ಅಂತ. ನೋಡಿ ಮುಂದೆ ಗೈಸ್. ನಿಮ್ಮ ಹತ್ರ ನಾನು ಒಂದು ಹೇಳಬೇಕು, ನೀವು ತುಂಬ ನಗು ಬರುತ್ತೆ ಕೇಳಿ. ನಿನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ, ಏನಾದರೂ ಕೇಳಿ ನಾನು ಯೂಟ್ಯೂಬಲ್ಲಿ ಆನ್ಸರ್ ಕೊಡ್ತೀನಿ, ಅದೇ ಫಸ್ಟ್ ಲಾಗ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದು. ಏನು ಮಾಡೋದು ಅಂತಲೂ ಗೊತ್ತಿರಲಿಲ್ಲ ನನಗೆ. ಆಸ್ಮಿ ಕ್ವಶನ್ ಹಾಕ್ಬಿಟ್ಟು ಅವ್ರು ಏನೇನು ಕ್ವಶನ್ಸ್ ಕೇಳಿರ್ತಾರೆ ಅದನ್ನು ಯೂಟ್ಯೂಬಲ್ಲಿ ನಾನು ಆನ್ಸರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಡು ಹಾಕಿದ್ದಿದ್ದು. ಎಷ್ಟು ಜನ ಕ್ವಶನ್ಸ್ ಕೇಳಿದ್ದಾರೆ ಅಂದರೆ ಗಾಯ್ಸ್, ನನಗೆ ಅದು ಯೂಟ್ಯೂಬಲ್ಲೂ ನನಗೆ ಹಾಕೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇಷ್ಟೊಂದೆಲ್ಲ ಕ್ವಶನ್ಸ್ ಕೇಳಿದ್ದಾರೆ. ಇರೋದು ನನಗೆ 410 ಜನ ಏನೋ ಇದ್ದಾರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸು. ನೀವೇ ಶಾಕ್ ಆಗಿಬಿಡ್ತೀರ, ಅಷ್ಟು ನನಗೆ ಕ್ವಶನ್ಸ್ನ ಕೇಳಿದ್ದಾರೆ. ನನಗೆ ಓದೋಕ್ಕಾಗ್ತಾ ಇಲ್ಲ, ಅಷ್ಟು ಜನ ಕೇಳಿದ್ದಾರೆ. ನೋಡಿ, ನಾನು ಆನ್ಸರ್ ಕೊಡ್ತೀನಿ, ಈ ಲಾಗಲ್ಲೇ ಕೊಡ್ತೀನಿ, ನೀವೇ ಸರ್ಪ್ರೈಸ್ ಆಗಿಬಿಡ್ತೀರ. ನೋಡಿ, 6 ದಿವಸ ಆದಮೇಲೆ ನಮ್ಮ ಅಜ್ಜಿ ವಿಡಿಯೋದಲ್ಲಿ ಬರ್ತಾ ಇದ್ದಾರೆ. ನಮ್ಮ ಸಿಸ್ಟರ್ ಯೂಟ್ಯೂಬ್ ಚಾನಲಲ್ಲೂ ಬಂದಿಲ್ಲ, ಯಾಕಂತಂದ್ರೆ ಮಾಡ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ನೋಡಿ, ನಮ್ಮ ಅಜ್ಜಿನ ನೋಡ್ಕೊಳ್ಳಿ. ನೋಡಿ, ವಿಭೂತಿ ಧರಿಸ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ ಗೈಸ್. ಸ್ನಾನ ಮಾಡಿ ವಿಭೂತಿ ಧರಿಸ್ಕೊಂಡು ಪಪ್ಪ ಮಲ್ಕೊಂಡಿದ್ದಾರೆ, ಚಳಿ ಬೇರೆ. ವೆದರ್ ನೋಡೋಣ ಬನ್ನಿ ಹೇಗಿದೆ ಅಂತ. ಓಹೋ, ಮೋಡ ಕವಿದ ವಾತಾವರಣ ತುಂಬ ಚೆನ್ನಾಗಿದೆ ವೆದರ್. ಸೊ ಮಲ್ಕೊಂಡಿದ್ದಾರೆ, ಅದಕ್ಕೆ ತಣ್ಣಗಿದೆ ಅಲ್ವೇನವ? ತಣ್ಣಗಿದೆ, ಅದಕ್ಕೆ ಮಲ್ಕೊಂಬಿಟ್ಟವ್ರೆ ಬೆಚ್ಚಿಗೆ. ನೋಡಿ, ಅವ್ರಿಗೆ ಸರ್ಗೆ ಬೆಡ್ಶೀಟು ನೋಡಿ ಎಷ್ಟು ಚೆನ್ನಾಗಿ ಹೊಚ್ಕೊಂಡು ಮಲ್ಕೊಂಬಿಟ್ಟಿದ್ದಾರೆ. ಹಾಯ್ ಮಾಡವ ಎಲ್ರಿಗೂ, ಹಾಯ್ ಮಾಡವ, ಹಾಯ್ ಮಾಡವ, ಮಾತಾಡೇನಾದ್ರು. ಏನೋ ತಿಂತಾ ಇದ್ದಾರೆ ಅಂತ ನೀವು ಅನ್ಕೋಬೋದು. ಅವರು ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಅವರ ರೊಟೀನ್ ಏನು ಗೊತ್ತಾ? ಮೆಂತ್ಯ ಬಾಯಿಗೆ ಹಾಕೊಳ್ಳೋದು. ನೋಡಿ, ಮೆಂತ್ಯ ಅಗಿತಾ ಕೂತಿದ್ದಾರೆ. ಒಂಚೂರು ರೆಡಿ ಆಗವ, ಒಂಚೂರು ಚೆನ್ನಾಗಿ ಕಾಣಬೇಕು ನೀನು. ಅಯ್ಯ ನೋಡಿ ಹೆಂಗೆ ನಮ್ಮ ಅಜ್ಜಿ, ಸೂಪರ್ ಅಲ್ವಾ? ನೋಡಿ ಗಾಯ್ಸ್, ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೊದಲನೇ ಬಾರಿಗೆ ನಮ್ಮ ಅಜ್ಜಿಯವರು ಕಾಣಿಸಿಕೊಳ್ಳುತ್ತಿದ್ದಾರೆ. ಎಲ್ಲರೂ ಚಪ್ಪಾಳೆ ಹಾಕಿ. ಏನವ ಸಮಾಚಾರ? ಏನು ಸಮಾಚಾರ? ಏನು ಹೇಳಿ, ಏನಾದರೂ ಹೇಳೋ ಸಮಾಚಾರ. ಟಿವಿ ನೋಡ್ತಾ ಕೂತವ್ರೆ. ಅಕ್ಕ ಮನೇಲಿ ಅವಳೆ. ನಮ್ಮ ಅಕ್ಕಂದೇ ಪಾಪ ಯೋಚನೆ ಅವರಿಗೆ. ಅಕ್ಕ ಅಕ್ಕ ಅಕ್ಕ. ಅಲ್ಲಿ ಯಾರೂ ಇಲ್ಲ ಬಿಡು, ವಿಡಿಯೋ ಮಾಡ್ತಾ ಇದ್ದೀನಿ. ಸರಿ ಇರಿ, ಬರ್ತೀವಿ ಗಾಯ್ಸ್. ನಮ್ಮ ಅಜ್ಜಿ ತಿಂಡಿಯನ್ನು ತಿನ್ನುತ್ತಿದ್ದಾರೆ. ಇದನ್ನು ವಿಡಿಯೋ ಮಾಡಬೇಕಾ ಅಂತ ಅನ್ಕೊತೀರಾ? ಅವರ ಏನೇನು ಮಾಡ್ತಾರೆ ಅಂತ ತೋರಿಸ್ಬೇಕಲ್ಲ. ನೋಡಿ, ತಿಂತಿದ್ದಾರೆ, ಬಾಯೆಲ್ಲ ಮಾಡಿಕೊಂಡು ಚಿಕ್ಕ ಮಕ್ಕಳು ಥರ ತಿಂತಾ ಇರೋದು. ಚೆನ್ನಾಗೈತೇನವಾ? ಚೆನ್ನಾಗಿದ್ಯಾ? ನಾನಲ್ಲ. ನೋಡಿ ಗಾಯ್ಸ್, ಎಷ್ಟು ದೊಡ್ಡ ಪ್ಲೇಟ್ ತಗೊಂಡಿದ್ದಾರೆ ಅಂತಂದರೆ, ಇಷ್ಟು ದೊಡ್ಡ ಪ್ಲೇಟ್ ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಪ್ಲೇಟ್ಸೇ ಇಲ್ಲ ಅನ್ನೋ ಥರ
ಈ ಚಿಕ್ಕ ಪ್ಲೇಟಲ್ಲಿ ಹಾಕೊಂಡಿರೋದು ನೋಡಿ, ಅವರೇ ಹಾಕೊಂಡು ಜೊತೆಗೆ ಉಪ್ಪಿನಕಾಯಿ ಹಾಕ್ಕೊಂಡು. ನೆಕ್ಸ್ಟ್ ಇದೇನೋ ಅಂಬಳಿ ಅನ್ಸುತ್ತೆ, ಅಂಬಳಿ ತಿಂತಾರೆ ನೋಡಿ. ಅವ್ರಿಗೆ ಬರ್ತಾಳೆ ಅವ್ರದ್ದೇ ಜ್ಞಾನ ನಮ್ಮ ಅಜ್ಜಿಗೆ. ಬರಲ್ವೇನೆ ಬರಿಯವೆ, ಹಾ ಬರಿಯವೆ, ತಿನ್ನೋ ಸರಿ. ಗೈಸ್ ಬಂದೆ ಒಂದೇ ಒಂದು ನಿಮಿಷ ಫೌಂಡೇಶನ್ ತಗೋತೀನಿ. ಅಯ್ಯೋ ಎಸ್, ರೆಡಿ ಆಗೋಣ. ಎಲ್ಲಿಗೆ ರೆಡಿ ಆಗ್ತಾ ಇದ್ದೀನಿ, ಏನು ಎತ್ತ ಅಂತ ನಿಮಗೆ ಮುಂದೆ ತಿಳಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅಲ್ಲಿ ಯಾರು ಅಂತ ನೋಡ್ತಿದ್ದೀರಾ? ಯಾರೆಲ್ಲಿದು ಗೆಸ್ ಮಾಡಿ. ರೆಡಿ ಆಗಿಬಿಟ್ಟು ಸಿಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಎಲ್ಲೋಗ್ತಾ ಇದ್ದೀನಿ ಅಂತ ನಿಮಗೆ ಹೇಳಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆನಾ. ಈಗ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ನಿಮಗೆ ಹೇಳ್ತೀನಿ. ಸೊ ಕತ್ಲೆ ಇದೆ, ಕಾಣಿಸಲ್ಲ, ನಾನು ಸುಮ್ಮನೆ ಹಾಕಿ. ಬಾಯ್. ಹೋಗ್ತಾ ಇದ್ದೀನಿ ಗೈಸ್. ನನಗೆ ಅದು ಏನೋ ಭಯ, ನನ್ನ ಮೇಲೆ ಇಟ್ಟೊತ್ತಕ್ಕೆ ನನಗೆ ಭಯ ಇಲ್ಲಿ ಸ್ಟಾಪ್ ಆಗಿಬಿಡುತ್ತೆ ಅಂತ. ಸೊ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ಆಯಿತಾ ಎಲ್ಲಿಗೆ ತಂದಿದ್ದೀನಿ ಅಂತ. ವೆಯ್ಟ್ ಮಾಡಿ. ಇನ್ನೂ ಬಂದಿಲ್ಲ ಮ್ಯಾಮು, ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಬಂದಿರೋದು ಕಂಪ್ಯೂಟರ್ ಕೋರ್ಸ್ಗೆ, ಸೊ ಕಲಿಯೋಣ ಅಂತ. ಗೈಸ್ ಫೈನಲಿ ಎಷ್ಟು 10:30 ಟಿಲ್ 12:30 1 o'clock ಮಾಡಿದ್ದೀನಿ. ಸೊ ಇವಾಗ ಬಿಟ್ಟರು. ಸೊ ಮನೆಗೆ ಹೋಗೋಣ. ಮನೆಗೆ ಹೋಗ್ತಾ ಇದ್ದೀನಿ ಲಿಫ್ಟಲ್ಲಿ. ಗೈಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ. ತುಂಬಾ ಕ್ವಶನ್ಸ್ ಇದೆ ಗೈಸ್. ಎಷ್ಟಿದೆ ಅಂದರೆ ಒಂದು ಕೌಂಟ್ಲೆಸ್ ಅಷ್ಟು ಕ್ವಶನ್ಸ್ ಕೇಳಿದ್ದಾರೆ ನನಗೆ. ನನ್ನ ಕಾಲೇಜ್ ಎಕ್ಸಾಮಲ್ಲೂ ನಾನು ಇಷ್ಟು ಅಟೆಂಡ್ ಮಾಡಿರಲಿಲ್ಲ, ನಾನು ಇಷ್ಟು ಆನ್ಸರ್ ಮಾಡಿರಲಿಲ್ಲ, ಅಷ್ಟು ಕ್ವಶನ್ಸ್ನ ಕೇಳಿದ್ದಾರೆ. ನೀವು ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಸೊ ಎಲ್ಲರೂ ನಿಮ್ಮ ಗಟ್ಟಿಯಾಗಿ ಇಟ್ಕೊಳ್ಳಿ ಹಾರ್ಟ್ನ, ಯಾಕಂತಂದರೆ ತಡ್ಕೊಳ್ಳಲ್ಲ ನೀವು ಇದನ್ನು. ನಾನು ಹೇಳಿದರೆ ನೀವು ತಡ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಎಷ್ಟು ಕೇಳಿದ್ದಾರೆ ಗೊತ್ತಾ? ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಬಂದ್ಬಿಟ್ಟು 410 ಇದ್ದಾರೆ. ಅಟ್ಲೀಸ್ಟ್ ಒಂದು 10 ಜನ ಆದರೂ ಕೇಳಿದಾರಾ? ನೋ, ಅದಕ್ಕಿಂತ ಜಾಸ್ತಿ ಕೇಳಿದ್ದಾರೆ ಅಂತ ಅನ್ಕೋಬೇಡಿ ನೀವು. ಹೇಳ್ತೀನಿ ರೀ. 6 ಕ್ವಶನ್ಸ್ ಕೇಳಿದ್ದಾರೆ. 410ನಲ್ಲಿ 6 ಕ್ವಶನ್ಸ್ ಅಷ್ಟೇನಾ? ನನಗೆ ಕ್ವಶನ್ಸ್ ಕೇಳೋಕ್ಕೆ ಏನು ಅವ್ರ ಹತ್ರ ಏನು ಇಲ್ವೇ ಇಲ್ವಾ? ಡೌಟ್ಸ್ ಆಗಲಿ ಕ್ವಶನ್ಸ್ ಆಗಲಿ ಏನೂ ಇಲ್ವಾ ಅಂತ ನನಗೆ ಯೋಚನೆ ಆಗ್ತಾ ಇದೆ. 400 ಜನ ಇದ್ದಾರೆ. ಓಕೆ ಫೈನ್, 400 ಜನನೂ ಕೇಳೋಕ್ಕಾಗಲ್ಲ. ಅಟ್ಲೀಸ್ಟ್ 10 ಜನ 15 ಜನ ಆದರೂ ಕೇಳ್ಬೋದಿತ್ತು. ಬಟ್ ಅವ್ರು ಕೇಳಲಿಲ್ಲ. ನಾನು ನೋಡ್ತಾನೆ ಇದನ್ನು ಕೇಳ್ಬೋದು. 24 hours ಆಗಿ ಅದೇ ಸ್ಟೋರಿನೇ ಅದು ಡಿಲೀಟ್ ಆಗಿ ಹೋಗ್ಬಿಟ್ಟಿದೆ. 6 ಕ್ವಶನ್ಸ್. ಅದರಲ್ಲಿ 6 ಕ್ವಶನ್ಸಲ್ಲಿ 1 ಕ್ವಶನ್ಸು ನಂದೇ. ಯಮು ಲಾಕ್ಸ್ ಅಂತ ನನ್ನದು ಇನ್ನೊಂದು ಅಕೌಂಟ್ ಇದೆ ಇನ್ಸ್ಟಾಗ್ರಾಮಲ್ಲಿ. ಅದು ಏನಂತ ಕೇಳಿದ್ದೀನಿ ಗೊತ್ತಾ? ಹೇಳ್ತೀನಿ ರೀ. ಅದು ಕ್ವಶನ್ಸು ನಂದೇ. ಕೇಳಿರೋದು 5 ಕ್ವಶನ್ಸ್ ಅಷ್ಟೇ. 410ನಲ್ಲಿ 5 ಕ್ವಶನ್ಸ್ ಅಷ್ಟೇನಾ? ನನ್ನ ಸ್ಟೋರಿ ಎಷ್ಟು ಜನ ನೋಡ್ತಾರೆ ಗೊತ್ತಾ ಗೈಸ್? ಎಷ್ಟು ಜನ ನೋಡ್ತಾರೆ ಗೊತ್ತಾ? ಶಾಕ್ ಆಗೋಯ್ತು ನನಗೆ. ಇದನ್ನೇ ನಾನು ಈ ಥರ ಹೇಳಿದೆ, ಅದನ್ನು ಉಲ್ಟಾ ಮಾಡಿ ಹೇಳಿದೆ. ನಿಮ್ಗೆ ಅರ್ಥ ಆಗಿರುತ್ತೆ. ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ, ಎಣ್ಸೋಕ್ಕಾಗದೇ ಇರೋಷ್ಟು ಕೇಳಿದ್ದಾರೆ ಅಂದರೆ ನಿಮ್ಗೆ ಅಲ್ಲೇ ಅರ್ಥ ಆಗಿರುತ್ತೆ ಕಡಿಮೆ ಕೇಳಿರ್ತಾರೆ ಅಂತ. ಸೊ ಸ್ಟಾರ್ಟ್ ಮಾಡೋಣ. ನಮ್ಮ ಅಜ್ಜಿ ನೋಡಿ ನೋಡ್ತಾ ಇದ್ದಾರೆ. ನಾನು ಏನು ಹೇಳ್ತಾ ಇದ್ದೀನಿ ಅವ್ರಿಗೆ ಏನೂ ಅರ್ಥ ಆಗ್ತಾರಲ್ಲ. ಇದು ನನ್ನ ವಿಡಿಯೋ. ಸೊ ನಾನು ಬರ್ತೀನಿ. ಅವಳ ವಿಡಿಯೋ ಆದರೆ ಅವಳು ಬರ್ತಾಳೆ. ಸೊ ಬರ್ತಾಳೆ. ನೀನು ಸಮಾಧಾನವಾಗಿರು, ಓಕೆನಾ? ನಮ್ಮ ಅಕ್ಕಂದೇ ಚಿಂತೆ ಅವ್ರಿಗೆ, ನನ್ನ ಚಿಂತೆ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಸೊ ನಾನು ಸ್ಟಾರ್ಟ್ ಮಾಡ್ತೀನಿ, ಜಾಸ್ತಿ ಲ್ಯಾಗ್ ಆಗಬಾರ್ದು. ಫಸ್ಟ್ ಕ್ವೆಶ್ಚನ್ ಯಾರ್ದು ಗೊತ್ತಾ? ನಂದೇ. ಯಮು ಲಾಕ್ಸ್ ಅವರು ಕೇಳಿರೋದು ಏನು ಗೊತ್ತಾ? ಏನು ಮಾಡ್ತಿದ್ದೀರಾ? ವಾವ್, ಎಂಥ ಪ್ರಶ್ನೆ ನನಗೆ ನಾನೇ ಕೇಳ್ಕೊಂಡಿದ್ದೀನಿ ಗಾಯ್ಸ್. ಈ ಥರ ಯಾರೂ ಕೇಳಿರಲ್ಲ. ಓಕೆ ಫೈನ್, ಹೇಳ್ತೀನಿ. ಏನು ಮಾಡ್ತಿದ್ದೀನಿ ಗೊತ್ತಾ? ಲಾಗ್ ಮಾಡ್ತಾಯಿದ್ದೀನಿ. ಆನ್ಸರ್ ಸಿಕ್ತಾ? ಓಕೆ, ನೆಕ್ಸ್ಟ್ ಕ್ವೆಶನ್. ದ ನೇಮ್ ಈಸ್ ಯಶ್ ಅವರು ಕೇಳಿದ್ದಾರೆ. ಆರ್ ಯು ಸಿಂಗಲ್ ಅಂತ. ಎಸ್, ನಾನು ಸಿಂಗಲ್. ಯಾಕಂತಂದರೆ ನಾನು ಸಿಂಗಲ್. ಅದಕ್ಕೆ ನನಗೆ ಸ್ಪೀಚ್ಲೆಸ್. ನಾನು ಏನು ಆನ್ಸರ್ ಕೊಡ್ಬೇಕಂತ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ನಾನು ಸಿಂಗಲ್. ಮುಂದಕ್ಕೆ ಏನಾಗ್ತೀನೋ ಗೊತ್ತಿಲ್ಲ. ಬಟ್ ಇವಾಗ ಸಿಂಗಲ್ ಆಗೇ ಇದ್ದೀನಿ. ಆನ್ಸರ್ ಸಿಗ್ತಾ? ನವೀನ್ 7892 ಅವ್ರು ಕೇಳಿದ್ದಾರೆ. ಕಾಣಿಸ್ತಿದೆಯಾ? ಓಕೆ.
ನಿಮ್ಮ ಊರು ಯಾವುದು ಹೇಳಿ ಆ್ಯಂಡ್ ಫೇವ್ರೆಟ್ ಪರ್ಸನ್ ಯಾರು? ನಮ್ಮ ಊರು ಬಂದುಬಿಟ್ಟು, ನನ್ನ ಊರು ನಾನಿಲ್ಲೇ ಹುಟ್ಟಿದ್ದು, ಬ್ಯಾಂಗ್ಳೂರಲ್ಲಿ, ಇಲ್ಲೇ ಬೆಳೆದಿದ್ದು. ನಮ್ಮ ಅಮ್ಮ ಊರು ಅಥವಾ ನಮ್ಮ ಅಪ್ಪ ಊರು ಆದರೆ ಸಕಲೇಶ್ಪುರ. ನನ್ನ ಫೇವ್ರೆಟ್ ಪರ್ಸನ್ ಯಾರು ಅಂತ ಅಂದರೆ, ಯಾರಿಗೆ ಫೇವ್ರೆಟ್ ಪರ್ಸನ್ ಅಂತ ಕೇಳಿದರೆ ಏನು ಹೇಳ್ತಾರೆ ಅಂದರೆ ಅವರ ತಂದೆ ತಾಯಿನೇ ಹೇಳೋದು. ಸೊ ನನಗೂ ನಮ್ಮಮ್ಮ, ಇನ್ಯಾರಿರೋಕ್ಕೆ ಸಾಧ್ಯ, ಅವರೇ ನಮ್ಮ ಫೇವ್ರೆಟ್ ಪರ್ಸನ್. ಇವರು ಅಷ್ಟೇ, ಇವರು ಫೇವ್ರೆಟ್. ಅದರ ಫಸ್ಟ್ ಫೇವ್ರೆಟ್ ಪರ್ಸನ್ ಅಂತ ಅಂದರೆ ನಮ್ಮಮ್ಮ. ನಮ್ಮಮ್ಮವ್ರ ಅಮ್ಮ ಇವರು. ಸೊ ನನಗೆ ಫಸ್ಟ್ ನಮ್ಮಮ್ಮ, ಆಮೇಲೆ ಇವರು. ಓಕೆ, ನೀನು ಆ ಕಡೆ ಕೂತ್ಕೊ, ಆನ್ಸರ್ ಸಿಕ್ತು. ನೆಕ್ಸ್ಟ್, ಹಾಂ, ಇವರು ಇಟ್ಸ್ ಜಾನು ಆರಿ ಅವ್ರು ಕೇಳಿದ್ದಾರೆ. ಇವರು ಯಾರು ಅಂತ ನಿಮಗೂ ಗೊತ್ತು, ನನ್ನ ಸಿಸ್ಟರು. ನನಗೇನೆ ಒಂಥರ ಓವರ್ ಅನಿಸ್ತಾ ಇದೆ. ಯಾಕಂತಂದರೆ ನೀವು ತುಂಬ ಕ್ಯೂಟ್ ಯಾಕೆ ಅಂತೆ. ಇದಕ್ಕೆ ನಾನು ಏನು ಆನ್ಸರ್ ಕೊಡಲಿ? ಕ್ಯೂಟ್ ಯಾಕೆ ಅಂತ ಅಂದರೆ, ನಮ್ಮಮ್ಮನೂ ಕ್ಯೂಟ್ ಆಗಿದ್ದಾರೆ, ಇವರು ಕ್ಯೂಟ್ ಆಗಿದ್ದಾರೆ, ಸೊ ನಾನು ಕ್ಯೂಟ್ ಆಗಿದ್ದೀನಿ. ಓಕೆನಾ? ಯಾಕೆ ಅಂತ ಗೊತ್ತಿಲ್ಲ ನನಗೆ, ಬಟ್ ನಾನು ಕ್ಯೂಟ್ ಅಷ್ಟೇ. ಆನ್ಸರ್ ಸಿಗ್ತಾ? ಓಕೆ, ಶ್ವೇತಾ ನಾರಾಯಣ್ ಸ್ವಾಮಿ ಅವರು. ಇವ್ರು ಯಾರಂತ ಗೊತ್ತಾ ಗಾಯ್ಸ್? ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಕಾಲೇಜಲ್ಲಿ. ಈಗ ಮುಗೀತು ಕಾಲೇಜಲ್ಲಿ ನನಗೆ ಬೆಸ್ಟ್ ಫ್ರೆಂಡ್ ಆಗಿದ್ಲು. ಸೊ ಇವ್ಳು ಕ್ವಶನ್ಸ್ ಕೇಳ್ತಿದ್ರೆ ನನಗೇನೆ ಇದು ಓವರ್ ಆಗೇ ಅನಿಸ್ತಾ ಇದೆ. ಯಾಕಂತಂದರೆ ಮ್ಯಾಮ್ ಅಂತೆ. ಯಾವ ಮ್ಯಾಮು? ಯಾವ ಸೀಮೆ ಮ್ಯಾಮ್ ನಾನು? ಮ್ಯಾಮ್, ಟೆಲ್ ಅಬೌಟ್ ಯುವರ್ ಫ್ರೆಂಡ್ ಶ್ವೇತಾ. ಶ್ವೇತನ ಬಗ್ಗೆ ನಾನು ಏನು ಹೇಳಬೇಕು ಅಂತಂದರೆ, ಒಳ್ಳೆ ಹುಡುಗಿ. ಓಕೆನಾ? ಒಳ್ಳೆ ಹುಡುಗಿ, ಒಂದು ಏನು ಒಳ್ಳೆ ಮನಸ್ಸಿರೋ ಹುಡುಗಿ ಅಂತ ಹೇಳ್ಬೋದು. ಹೌ ಈಸ್ ಯುವರ್ ಫ್ರೆಂಡ್ ಶ್ವೇತಾ ಬಿಕಮ್ ಕ್ಲೋಸ್ ಫ್ರೆಂಡ್ ಅಂದರೆ, ಕ್ಲೋಸ್ ಫ್ರೆಂಡ್ ಏನು ಹೇಳೋಕ್ಕಾಗಲ್ಲ, ನಿಮ್ಮ ಕ್ಲೋಸ್ ಫ್ರೆಂಡ್ ಅಷ್ಟೇ. ಅದನ್ನು ನಾನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಶ್ವೇತಾ. ಆ್ಯಂಡ್ ಹೌ ಯು ಬೋತ್ ಮೀಟ್? ಇನ್ನೆಲ್ಲಿ ಮೀಟ್ ಆಗಿರ್ತೀವಿ ನಾವು? ಕಾಲೇಜಲ್ಲಿ ಅಷ್ಟೇ. ಸಿಗ್ತಾ ಆನ್ಸರು? ಆದಿಯವರು ನೋಡಿ, ಈ ಥರ ಕ್ವಶನ್ಸ್ ಕೇಳಿದ್ರೆ ನನಗೆ ಏನು ಆನ್ಸರ್ ಕೊಡಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಇವ್ರು ನಮ್ಮ ಕಾಲೇಜ್ ಸೀನಿಯರು, ದೊಡ್ಡ ಅಭಿಮಾನಿ ಅಂತೆ. ನಾನು ಯಾವ ಸಿನಿಮಾ ಮಾಡಿದ್ದೀನಿ, ಎಷ್ಟು ಸಿನಿಮಾ ಮಾಡಿದ್ದೀನಿ ಅಂದ್ಬಿಟ್ಟು ಅಭಿಮಾನಿ ಆಗಿದ್ದಾರೋ ಗೊತ್ತಿಲ್ಲ. ಇದೆಲ್ಲ ಬೇಕಂತಲೇ ಕೇಳಿರೋದು ಗಾಯ್ಸ್. ದೊಡ್ಡ ಅಭಿಮಾನಿ ಅಂತ ಕೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಹೀಗೆ ನನ್ನನ್ನು ಬೆಳೆಸ್ತಾ ಇರಿ. ಓಕೆನಾ? ಅಷ್ಟೇ ಗಾಯ್ಸ್, ತುಂಬ ಕ್ವಶನ್ಸ್ ಕೇಳಿದ್ದಾರೆ. ನೋಡಿ ಗೈಸ್, ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ತುಂಬ ಕ್ವಶನ್ಸ್ ಕೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ನನಗೆ ತುಂಬಾ ಟೈಮ್ ಆಗೋಯ್ತು. ಅಷ್ಟು ಕ್ವಶನ್ಸ್ ಕೇಳಿದ್ದೀರಾ, ನಾನು ಅಷ್ಟು ಆನ್ಸರ್ ಹೇಳಿದ್ದೀನಿ. ಓಕೆ, ಪರವಾಗಿಲ್ಲ. ಇಷ್ಟು ಕೇಳಿದರೆ ಅವರ ಟೈಮ್ನ ನನಗೆ ಕೊಟ್ಬಿಟ್ಟು ನನ್ನ ಕ್ವಶನ್ಸ್ ಕೇಳಿದ್ದೀರಾ. 6 ಎಷ್ಟೋ, ಇವತ್ತು 6 ಆಗಿದೆ, ನೆಕ್ಸ್ಟ್ 60 ಆಗ್ಬೋದು, ನೆಕ್ಸ್ಟ್ 6,000 ಆಗ್ಬೋದು, ಯಾರಿಗೆ ಗೊತ್ತು ಅಲ್ವಾ? ನಾವು ಇದು ಮಾಡ್ಕೋಬಾರ್ದು. ಆದರೂ 6 ಅಂತ ನಾನು ಇದು ಮಾಡ್ಕೊಂಡಿಲ್ಲ. ಜಾಸ್ತಿ ಕೇಳಿದ್ರೇ ಈ ವಿಡಿಯೋ ಮಾಡಬೇಕು ಅಂತ ಏನಿಲ್ಲ. 6ಗೂ ನಾನು ಆನ್ಸರ್ ಕೊಡ್ತೀನಿ. ಯಾಕಂತಂದರೆ ಮಾಡ್ತೀನಿ ಗೈಸ್, ಬಿಡಲ್ಲ ಅವರು. 6ಗೂ ಆನ್ಸರ್ ಕೊಡೋಣ. ಯಾಕಂತಂದರೆ ಅದು ಕ್ವಶನ್ಸೇ. 60 ಕೇಳಿದ್ರು ಕ್ವಶನ್ಸೇ, 6 ಕೇಳಿದ್ರು ಕ್ವಶನ್ಸೇ, 6,000 ಕೇಳಿದ್ರು ಕ್ವಶನ್ಸೇ ಅಲ್ವಾ? ಪರವಾಗಿಲ್ಲ, ಇಟ್ಸ್ ಓಕೆ. ನಾನು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡೆ ಆನ್ಸರ್ ಮಾಡಿದ್ದೀನಿ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದೆಲ್ಲ ಕ್ವಶನ್ಸ್ ಕೇಳಿದ್ದೀರ ನನಗೆ, ಅದನ್ನೆಲ್ಲ ಆನ್ಸರ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು. ಮುಂದೆ ಏನಾಗುತ್ತೆ, ಇವತ್ತೇನು ಮಾಡ್ತೀನಿ ಅಂತ ನೆಕ್ಸ್ಟ್ ತೋರಿಸ್ತೀನಿ ಗೈಸ್. ಕಂಟಿನ್ಯೂ ಮಾಡ್ತೀನಿ ಗೈಸ್. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ನೋಟಿಫಿಕೇಷನ್ಸ್ ಬರೋದಕ್ಕೆ ಮರಿದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಏನೋ ವಿಡಿಯೋ ಮಾಡಿದ್ದೀನಿ. ಸೊ ಇಷ್ಟ ಆದರೆ ಮರಿದೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.